Mommy. Mommy. Come. Yes. Mommy. Mommy. ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಸ್ವಪ್ನಗಂಧ ರೆಸಾರ್ಟ್ಗೆ ಬಂದಿದ್ದೀವಿ. ಇದು ವೆಸ್ಟರ್ನ್ ಘಾಟ್ ಆಫ್ ಗೋವಾ ಅಲ್ಲಿ ಬರುತ್ತೆ ಆ್ಯಂಡ್ ಇದು 700 ಮೀಟರ್ ಅಬೋವ್ ಸಿ ಲೆವೆಲ್ ಇದೆ. ಸೊ ದಿಸ್ ಇಸ್ ಅ ಎಂಟ್ರೆನ್ಸ್. ಈ ಗಾಡಿಗಳೆಲ್ಲ ಟ್ರೆಕ್ಕಿಂಗ್ ಹೋಗೋರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ನಿಲ್ಲಿಸಿದ್ದಾರೆ. ಆ್ಯಂಡ್ ನಮ್ಮ ಓನ್ ಗಾಡಿಗೆ ಅಥವಾ ನಾವೇನು ಗಾಡಿ ತೊಗೊಂಡು ಬಂದಿರ್ತೀವಿ ಅದು ಬೇರೆ ಕಡೆ ಪಾರ್ಕಿಂಗ್ ಇರುತ್ತೆ. ಸೊ ಗಾಯ್ಸ್, ಈಗ ನನ್ನ ಮಗಳು ಮಾತಾಡ್ತಾಳೆ. ಈಗಿನ ಮಕ್ಕಳು ಗೊತ್ತಲ್ಲ, ರೀಲ್ಸ್ ನೋಡಿಕೊಂಡು ಮೊಬೈಲಲ್ಲಿ ಏನೇನು ನೋಡಿಕೊಂಡು ಏನೇನೋ ಕಲಿತವೆ. ಸೊ ಅವಳಿಗೆ ಮಾತಾಡಬೇಕಂತೆ. ಸೊ ಮಾತಾಡ್ತೀನಿ ಅಮ್ಮ, ನಾನು ರೀಲ್ಸ್ ಮಾಡ್ತೀನಿ, ಬ್ಲಾಗ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಸೊ ಮಾಡಮ್ಮ, ನೀನು ಏನು ಮಾತಾಡ್ತೀಯ, ಮಾತಾಡು ಅಂದೆ. ಒಟ್ರಶಿ ಏನೇನೋ ಮಾತಾಡಿದ್ದಾಳೆ, ನೋಡಿ ನೀವೇ ನೋಡಿದ್ದೀರಲ್ಲ. ಇನ್ನು ಈ ರೆಸಾರ್ಟ್ ಬಗ್ಗೆ ಹೇಳಬೇಕಂದ್ರೆ, ನಾವು ಆ್ಯಕ್ಚುಲಿ ವೈಲ್ಡರ್ನೆಸ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ ಬುಕ್ ಮಾಡಲಿಕ್ಕೆ ಹೋದ್ವಿ. ಬಟ್ ಏನಾಗಿದೆ ಅಂದರೆ ಅದು ಫುಲ್ ಆಗಿಬಿಟ್ಟಿದ್ದು. ಆಲ್ರೆಡಿ ಎಲ್ಲ ಬುಕ್ಕಿಂಗ್ ಫುಲ್ ಆಗಿಬಿಟ್ಟಿದೆ. ಫ್ಯೂ ಮಂತ್ಸ್ ಬಿಫೋರೇ ನಾವು ಬುಕ್ಕಿಂಗ್ ಮಾಡಬೇಕಂತೆ, ಇಲ್ಲ ಅಂದರೆ ಅಲ್ಲಿ ಸಿಗಲ್ಲ ಅಂತೆ ನಮಗೆ. ಸೊ ಅಂತ ಹೇಳಿದರು. ಅದಕ್ಕೆ ನಾವು ಸ್ವಪ್ನಗಂಧ ಬಂದ್ವಿ. I don't know the name. ಆ್ಯಂಡ್ ಸ್ವಪ್ನಗಂಧದಿಂದನೂ ತುಂಬ ಚೆನ್ನಾಗಿದೆ ಅಂತೆ ವೈಲ್ಡರ್ನೆಸ್. ಸೊ ಹೋಗ್ಲಿಕ್ಕಾಗಿಲ್ಲ, ಏನು ಮಾಡೋದಂತ ಹೇಳಿ ನಾವು ಇಲ್ಲಿಗೆ ಸ್ವಪ್ನಗಂಧ ಬಂದ್ವಿ. ವೈಲ್ಡರ್ನೆಸ್ ಆಗಲ್ಲ ಅಂತ. No, not Durgi. Omna room. Durgi is Omna room. Next to that. No, Lasya. Come here, Lasya. ನೋಡಿ, ಇದು 8 ಕಾಟೇಜಸ್ ಇದೆಯಂತೆ ಇಲ್ಲಿ. ಹೇಗಂದ್ರೆ ಕಾಟೇಜಿಂದ ನೀವು ರೆಸ್ಟೋರೆಂಟ್ ಏರಿಯಾಕ್ಕೆ ಹೋಗ್ಬೇಕಾದ್ರೆ ಲಂಚ್, ಬ್ರೇಕ್ಫಾಸ್ಟ್, ಡಿನ್ನರ್ ಏನು ಮಾಡ್ಲಿಕ್ಕಾದ್ರೂ ತುಂಬ ವಾಕೇಬಲ್ ಡಿಸ್ಟೆನ್ಸ್ ಇದೆ. ಸೊ ಏನಾಗುತ್ತೆ ಅಂದರೆ ಒಳ್ಳೆ ವಾಕಿಂಗ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ಒಳ್ಳೆ ವ್ಯೂ ಇದೆ ನೋಡಿ. ಇಲ್ಲಿ ಬೆಟ್ಟ ಗುಡ್ಡ ಇದೆ, ಇಲ್ಲಿ ಫಾಲ್ಸ್ ಇದೆ. ನಮಗೆ ಫಾಲ್ಸ್ ಕಾಣಿಸುತ್ತೆ, ನಮ್ಮ ಕಾಟೇಜ್ ಎದುರುಗಡೆಯಿಂದನೇ ಫಾಲ್ಸ್ ಕಾಣಿಸುತ್ತೆ ನೋಡಿ. ಬೆಟ್ಟ ನೋಡಿ ಎಷ್ಟು ಸುಂದರವಾಗಿದೆ ಅಂದರೆ ನೀವೇ ನೋಡ್ತಾ ಇದ್ದೀರಾ. ಇಲ್ಲಿ ವಜ್ರಸಕ್ಲ ಜಲಪಾತ ಮತ್ತು ಅಂಜುನೇಮ್ ಜಲಾಶಯ ಇದೆಯಂತೆ. ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರೆ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್. ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ ಗುಡ್ಡಕ್ಕೆ. ಆ್ಯಂಡ್ ಮಾರ್ನಿಂಗ್ ಜಲಪಾತ ಟ್ರೆಕ್ಕಿಂಗ್ ಇದೆ. ಸೊ ಇಂಟ್ರೆಸ್ಟ್ ಇರೋರು ಹೋಗ್ಬೋದು. ಆ್ಯಂಡ್ ಇದು ನಮ್ಮ ಕಾಟೇಜ್.
ನೋಡಿ ಕಾಟೇಜ್ ಎದುರುಗಡೆನೇ ಜಲಪಾತ ಕಾಣಿಸ್ತಾ ಇದೆ. ಸೋ ಬ್ಯೂಟಿಫುಲ್ ವ್ಯೂ. ರೂಮ್ಸ್ ಆ್ಯಂಡ್ ಬಾತ್ರೂಮ್ ತುಂಬ ಸ್ಪೇಷಿಯಸ್ ಇದೆ, ಚೆನ್ನಾಗಿದೆ. ಕ್ಲೀನಿಂಗು ಆ್ಯಂಡ್ ಎವ್ರಿಥಿಂಗ್ ಇಸ್ ಗುಡ್. ಈ ಟ್ರಾಫಿಕ್ಕು, ಈ ಸಿಟಿ ಲೈಫು, ಇದರಿಂದ ಎಲ್ಲ ಸ್ವಲ್ಪ ಕಾಮ್ನೆಸ್ ಸಿಗಬೇಕು, ಸ್ವಲ್ಪ ಬೇರೆ ಥರನೇ ಎಂಜಾಯ್ ಮಾಡಬೇಕು ಅಂತ ಇದ್ದರೆ ನೀವು ಇಂಥ ಪ್ಲೇಸಸ್ಗೆ ಬರ್ಬೋದು. ತುಂಬ ಚೆನ್ನಾಗಿದೆ. ನೋಡಿ ಬರ್ಡ್ಸ್ ಸೌಂಡ್ಸ್ ಎಲ್ಲ ಕೇಳ್ತಾ ಇದೆ, ಕೇಳಿಸ್ಕೊಳ್ಳಿ. ನಾನಿದು ಪೂಲ್ ಕಡೆ ಬರ್ತಾ ಇದ್ದೀನಿ. ಇನ್ಫಿನಿಟಿ ಪೂಲ್ ಇದೆ ಇಲ್ಲಿ. ಇಲ್ಲೆಲ್ಲ ಕಲ್ಲಿನ ಸ್ಟೆಪ್ಸ್ ಹಾಕಿದ್ದಾರೆ. ಇಳಿಬೇಕಾದ್ರೆ ತುಂಬ ಹುಷಾರಾಗಿ ಇಳಿಬೇಕು ನೋಡಿಕೊಂಡು. ತುಂಬ ಚೆನ್ನಾಗಿದೆ. ಲೈಕ್ಸ್ ಮಾಡ್ಬೋದು. ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಬೆಟ್ಟದ ಮಧ್ಯೆ ಜಲಪಾತ, ಇನ್ಫಿನಿಟಿ ಪೂಲು, ತುಂಬ ಚೆನ್ನಾಗಿದೆ. ತುಂಬಾ ಎಂಜಾಯ್ ಮಾಡ್ಬೋದು ಇಲ್ಲಿ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಸೊ ನೋಡಿ ಹೀಗಿದೆ. ಈ ಕಡೆ ರೋಡ್ ಕಾಣಿಸ್ತಾ ಇದೆಯಲ್ಲ, ಇದು ರೆಸ್ಟೋರೆಂಟ್ ಏರಿಯಾಕ್ಕೆ ಹೋಗುತ್ತೆ. ಇದು ಕಾಟೇಜಿಂದ ಡೈರೆಕ್ಟ್ ಇನ್ನೊಂದು ಕಡೆ ದಾರಿ ಇದೆ, ಅದು ರೆಸ್ಟೋರೆಂಟಿಗೆ ಹೋಗ್ಲಿಕ್ಕೆ. ಇದನ್ನು ಸ್ವಲ್ಪ ಈಸಿಲಿ ಹೋಗ್ಬೋದು. ಬಟ್ ನಾವು ಸ್ವಿಮ್ಮಿಂಗ್ ಪೂಲ್ ಕಡೆಯಿಂದ ಹೋದರೆ ಸ್ವಲ್ಪ ಜಾಸ್ತಿನೇ ದೂರ ಅನಿಸುತ್ತೆ. ಮೇಲೆ ಕೆಳಗೆ ಹತ್ಕೊಂಡು ಉಳ್ಕೊಂಡು ಬರಬೇಕು. ಇದು ನೋಡಿ ರೆಸ್ಟೋರೆಂಟ್ ಏರಿಯಾ. ಊಟದ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿದೆ ಇಲ್ಲಿ ಹೇಗಂದರೆ ನಿಮಗೆ ಅಲ್ಲಿ ಬ್ರೇಕ್ಫಾಸ್ಟ್ ಸಿಗುತ್ತೆ, ಲಂಚ್ ಸಿಗುತ್ತೆ, ಡಿನ್ನರ್ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಇಲ್ಲಿನ ಲೋಕಲ್ ಫುಡ್ಸು ಸಿಗುತ್ತೆ ಆ್ಯಂಡ್ ವೆಜ್ ಆ್ಯಂಡ್ ನಾನ್ ವೆಜ್ಜು ಇದೆ. ಇದಕ್ಕೆ ಬಾರ್ ಏರಿಯಾ ಆ್ಯಂಡ್ ತುಂಬಾ ಚೆನ್ನಾಗಿದೆ ಊಟ. ಸೋ ಬೆಸ್ಟ್ ಅಂತ ಹೇಳೋಕ್ಕಾಗಲ್ಲ, ಓಕೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಇದಾಗಿತ್ತು ನನ್ನ ಫಸ್ಟ್ ಡೇ ವಿಡಿಯೋ.